ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಉಷಾ. ಹೆಣ್ಣೊಂದು ಕಲಿತ್ರೆ ಶಾಲೆಯೊಂದು ತೆರೆದಂತೆ. ಈ ಮಾತು ಪ್ರತಿ ಶಾಲೆಯಲ್ಲೂ ಕಾಣ್ತೀವಿ. ಅಷ್ಟಕ್ಕೂ ಈ ಪದ ಬಂದಿದ್ದು ಹೇಗೆ, ಈ ನುಡಿ ಬಂದಿದ್ದು ಹೇಗೆ ಗೊತ್ತಾ? ಅದಕ್ಕೆ ಕಾರಣ ಇವರೇ, ಸಾವಿತ್ರಿಬಾಯಿ ಫುಲೆ. ಈಗಿನವರಿಗೆ ಇವರು ಎಷ್ಟು ಪರಿಚಯ ಇದ್ದಾರೋ ಗೊತ್ತಿಲ್ಲ. ಆದರೆ ಇವರು ನಾವು ನೀವೆಲ್ಲ ಅಂದ್ರೆ ಹೆಣ್ಮಕ್ಳಾದ ನಮಗೆಲ್ಲ ಆದರ್ಶದ ವ್ಯಕ್ತಿ. ಇವರ ಸಾಧನೆ, ಇವರು ನಡೆದು ಬಂದ ಹಾದಿ, ಇವರ ಹೋರಾಟ ಎಲ್ಲವೂ ಸ್ಫೂರ್ತಿಯೇ. ಹೆಣ್ಣು ಮಕ್ಕಳ ಕಲಿಕೆಗಾಗಿ ಇಡೀ ಜೀವನವನ್ನೇ ಮುಡಿಪಾಗಿಟ್ಟ ಗಟ್ಟಿಗಿತ್ತಿ ಈ ಮಹಾನ್ ನಾಯಕಿ. ದೇಶದ ಮೊದಲ ಮಹಿಳಾ ಶಿಕ್ಷಕಿಯಾದ ಸಾವಿತ್ರಿಬಾಯಿ ಫುಲೆ ಅವರ ಜಯಂತಿ ಇವತ್ತು. ಹೀಗಾಗಿ ಅವರ ಸಾಧನೆಗಳನ್ನು ನೆನಪು ಮಾಡಿಕೊಳ್ಳುವುದೇ ಇವತ್ತಿನ ಸ್ಪೆಷಲ್ ರಿಪೋರ್ಟ್. ಪ್ರತಿಯೊಬ್ಬ ಗಂಡಿನ ಯಶಸ್ಸಿನ ಹಿಂದೆ ಒಬ್ಬ ಹೆಣ್ಣಿರ್ತಾಳೆ ಅಂತಾರೆ. ಹಾಗೆ ಅದೇ ಒಂದು ಹೆಣ್ಣಿನ ಯಶಸ್ಸಿನ ಹಿಂದೆ ಒಬ್ಬ ಗಂಡು ಇದ್ದೇ ಇರ್ತಾನೆ ಅನ್ನೋದನ್ನು ಒಪ್ಪಿಕೊಳ್ಳಲೇಬೇಕು. ಹೌದು, ಸಾವಿತ್ರಿ ಅವರು ಶೈಕ್ಷಣಿಕ ಹಿನ್ನೆಲೆ ಇರೋ ಕುಟುಂಬದಿಂದ ಬಂದವರಲ್ಲ. ಮಹಾರಾಷ್ಟ್ರದ ಪುಣೆಯಿಂದ 50 ಕಿಲೋಮೀಟರ್ ದೂರವಿರುವ ಸತಾರಾಂ ಜಿಲ್ಲೆಯ ನಾಯಗಾಂ ಅನ್ನೋ ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿದವರು. ಕಡೋಜಿ ನೆವೇಶೆ ಪಾಟೀಲರ ಹಿರಿಯ ಮಗಳಾಗಿ ಸಾವಿತ್ರಿ ಹುಟ್ಟಿದ್ರು. ಸಣ್ಣ ಬಡ ಕುಟುಂಬದಲ್ಲಿ ಬೆಳೆದ ಸಾವಿತ್ರಿಯನ್ನ ಫುಲೆ ಮನೆತನದ ಜ್ಯೋತಿಬಾ ಬಾಲ್ಯ ವಿವಾಹವಾಗಿರ್ತಾರೆ. ಆಗಿನ ಕಾಲದಲ್ಲಿ ಬಾಲ್ಯ ವಿವಾಹ, ಸತಿ ಸಹಗಮನ ಪದ್ಧತಿ ಸೇರಿದಂತೆ ಹಲವು ಅನಿಷ್ಟ ಪದ್ಧತಿಗಳು ತಾಂಡವವಾಡ್ತಿದ್ದ ಕಾಲ ಅದು. ಅಂಥ ಕಾಲದಲ್ಲಿ ಅಕ್ಷರ ಅನ್ನೋ ಪದವನ್ನೇ ಕಲಿಯದ ಸಾವಿತ್ರಿಗೆ ಜ್ಯೋತಿಬಾ ಫುಲೆ ಅಕ್ಷರ ಕಲಿಸ್ತಾರೆ. ಓದೋದು ಬರೆಯೋದನ್ನ ಕಲಿಸ್ತಾರೆ. ಇಂಗ್ಲಿಷ್ ಭಾಷೆಯನ್ನ ಅರಿದು ಕುಡಿದಿದ್ದ ಜ್ಯೋತಿಬಾ ಮತ್ತು ಅವರ ಗೆಳೆಯರಾದ ಸಖಾರಾಮ ಯಶವಂತ ಪರಾಂಜಪೆ, ಕೇಶವ ಶಿವರಾಮ ಭಾವಲ್ಕರ್ ಕೂಡ ಸಾವಿತ್ರಿಗೆ ಮೊದಲ ಶಿಕ್ಷಣ ನೀಡ್ತಾರೆ. ಪುಣೆಯ ಸ್ಕಾಟಿಷ್ ಮಿಷನ್ ಸ್ಕೂಲ್ನಲ್ಲಿ ಓದು ಮುಂದುವರೆಸಿದ್ದ ಜ್ಯೋತಿಬಾ ಫುಲೆ ಸ್ನೇಹಿತರ ಜೊತೆ ಸೇರಿ ಅಕ್ಷರ ಜ್ಞಾನ ಇಲ್ಲದ ಹುಡುಗಿಯರಿಗೆ ಮತ್ತು ಅಸ್ಪೃಶ್ಯರಿಗೂ ಶಾಲೆ ತೆರೆಯುವ ಆಶಯ ಹುಟ್ಟುತ್ತೆ. ಅವರ ಕನಸುಗಳಿಗೆ ಪೂರಕವಾಗಿ ಆಗ ಮಹಾರಾಷ್ಟ್ರದಲ್ಲಿ ಸುಧಾರಣೆಯೂ ಆಗ್ತಿರತ್ತೆ. ಮಹಿಳಾ ಹೋರಾಟ ಅನ್ನೋದು ಆಗಿನ್ನೂ ಹುಟ್ಟೇ ಇರಲಿಲ್ಲ. ಬೇರೆ ದೇಶಗಳಲ್ಲಿ ವ್ಯಾಸಂಗ ಮಾಡಿದ್ದ ಕೆಲವು ಯುವಕರು ಮಾತ್ರ ಮಹಿಳೆಯರಿಗೆ ಭಾರತೀಯ ಸಮಾಜದಲ್ಲಿ ಆಗ್ತಿರೋ ತಾರತಮ್ಯದ ಬಗ್ಗೆ ಧ್ವನಿ ಎತ್ತಿದ್ರು. ಬಾಲ್ಯ ವಿವಾಹ, ವಿಧವಾ ಪದ್ಧತಿ, ಸತಿ ಪದ್ಧತಿ, ದೇವದಾಸಿ ಪದ್ಧತಿಗಳನ್ನ ವಿರೋಧಿಸಿ ಹೋರಾಟ ಶುರುವಾಗಿತ್ತು. ಭಾರತೀಯ ಮಹಿಳೆಯರನ್ನ ಕಾಡುವ ಸಮಸ್ಯೆಗಳನ್ನ ಗುರುತಿಸಿ ಪುರುಷರು ಧ್ವನಿ ಎತ್ತತೊಡಗಿದ್ರು. ಸಾಂಪ್ರದಾಯಿಕ ಶಿಕ್ಷಣಕ್ಕಿಂತ ಸಾರ್ವಜನಿಕ ಶಿಕ್ಷಣದ ಅವಶ್ಯಕತೆ, ಅದರಲ್ಲೂ ಮಹಿಳಾ ಶಿಕ್ಷಣದ ಪ್ರಾಮುಖ್ಯತೆ ಏನು ಅಂತ ಅರಿವಾಗತೊಡಗಿತ್ತು. ನಿಧಾನವಾಗಿ ಶಾಲೆಗಳು ಶುರುವಾಗತೊಡಗುತ್ತೆ. 1824ರಲ್ಲಿ ಮೊದಲ ಮಿಷನರಿಗಳು ಬಾಲಕಿಯರ ಶಾಲೆಯನ್ನ ಮುಂಬೈನಲ್ಲಿ ತೆರೆದಿದ್ರು. ಅದೇ ವರ್ಷ ಗಂಗೂಬಾಯಿ ಮುಂಬೈನಲ್ಲಿ ಬಾಲಕಿಯರ ಶಾಲೆ ತೆರೆದ್ರು. ಅದನ್ನ ಕೆಲವೇ ತಿಂಗಳಲ್ಲಿ ಮುಚ್ಚಿಸಲಾಯಿತು. ಮಿಷನರಿಗಳು ಕೋಲ್ಕತ್ತಾ, ಸತಾರಾ, ಪುಣೆ, ನಾಸಿಕ್, ಅಹ್ಮದ್ ನಗರಗಳಲ್ಲಿ ಬಾಲಕಿಯರಿಗೆ ಶಾಲೆ ತೆರೆದ್ರು. ಆ ಶಾಲೆಗಳಿಗೆ ಸಾಮಾನ್ಯವಾಗಿ ಹೋಗ್ತಿದ್ದವರು ಕ್ರೈಸ್ತರು ಅಥವಾ ಅನಾಥರು. ಭಾರತೀಯ ಜನಸಾಮಾನ್ಯರು, ವಿದೇಶಿ ಶಿಕ್ಷಕಿಯರು ಕಲಿಸುವ ಆ ಶಾಲೆಗಳಿಗೆ ತಮ್ಮ ಮಕ್ಕಳನ್ನ ಕಲಿಸೋ ಮನಸ್ಸು ಮಾಡ್ತಿರ್ಲಿಲ್ಲ. ಪುಣೆಯ ಜ್ಯೋತಿಬಾ ಮತ್ತವರ ಗೆಳೆಯರು ಇವನ್ನೆಲ್ಲ ಗಮನಿಸಿದ್ರು. ದೇಶಿ ಶಿಕ್ಷಕಿಯರ ಸಂಖ್ಯೆ ಜಾಸ್ತಿ ಆದ್ರೆ ವಿದ್ಯಾರ್ಥಿಗಳ ಸಂಖ್ಯೆಯೂ ಹೆಚ್ಚಾಗುತ್ತೆ. ಹಾಗಂತ ಪ್ಲಾನ್ ಮಾಡ್ತಾರೆ. ತಮ್ಮ ಪತ್ನಿ ಸಾವಿತ್ರಿ ಅವರಿಗೂ ಅಹ್ಮದ್ ನಗರದ ಮಿಸ್ ಫರಾರ್ ಫಾರ್ಮಲ್ ಸ್ಕೂಲಿಗೆ ಶಿಕ್ಷಕ ತರಬೇತಿ ಪಡೆಯೋಕೋಸ್ಕರ ಕಳಿಸ್ತಾರೆ. ಅಲ್ಲಿ ಸಾವಿತ್ರಿ ಜೊತೆಗೆ ಫಾತಿಮಾ ಶೇಖ್ ಎಂಬಾಕೆಯೂ ಕಲಿತಾರೆ. ಅಧಿಕೃತವಾಗಿ ಶಿಕ್ಷಕ ವೃತ್ತಿ ನಡೆಸಲು ಅದು ಅವಶ್ಯಕವಾಗಿತ್ತು. ಹೀಗೆ ಅನಕ್ಷರಸ್ಥ ವಧುವಾಗಿ ಫುಲೆ ಮನೆಗೆ ಕಾಲಿಟ್ಟ 9 ವರ್ಷದ ಪುಟ್ಟ ಸಾವಿತ್ರಿ 17 ವರ್ಷ ತುಂಬೋದ್ರೊಳಗೆ ಇತರ ಹೆಣ್ಣು ಮಕ್ಕಳಿಗೂ ಅಕ್ಷರ ಕಲಿಸುವ ಮಹದಾಸೆ ಹೊತ್ತು ಶಿಕ್ಷಕ ತರಬೇತಿ ಮುಗಿಸಿ ಭಾರತದ ಮೊಟ್ಟ ಮೊದಲ ಶಿಕ್ಷಕಿಯಾಗಿ ಹೊರಹೊಮ್ಮುತ್ತಾರೆ. ಜ್ಯೋತಿಬಾರೊಡನೆ ಒಂದಾದ ಮೇಲೊಂದರಂತೆ ಸರಣಿ ಶಾಲೆಗಳನ್ನ ತೆರೀತಾರೆ. ಶಾಲೆಗೆ ಬರುವ ಮಕ್ಕಳ ಕಲಿಕೆಗೆ ಅವಶ್ಯಕವಾದ ಬೋಧನಾ ಸಾಮಗ್ರಿಯಿಂದ ಹಿಡಿದು ಎಲ್ಲದರ ಮೇಲುಸ್ತುವಾರಿ ವಹಿಸಿಕೊಂಡು ಧಾರ್ಮಿಕ, ಆಧ್ಯಾತ್ಮಿಕ ವ್ಯಕ್ತಿಯಾಗಿದ್ದ ಸಾವಿತ್ರಿ ತಾನು ಮಾಡ್ತಿರೋ ಕೆಲಸವನ್ನ ವ್ರತ ಅಂತಾನೆ ಭಾವಿಸಿ ಶ್ರದ್ಧೆಯಿಂದ ದುಡಿತಾರೆ. ಅವರ ಅಂದಿನ ದುಡಿಮೆಯ ಪ್ರಭಾವವೇ ಇವತ್ತು ನಾವು ನೀವೆಲ್ಲ ಶಿಕ್ಷಣ ಪಡೆದು ಸಮಾಜದಲ್ಲಿ ಒಂದೊಳ್ಳೆ ಸ್ಥಾನ ಪಡೆಯೋಕೆ ಸಾಧ್ಯವಾಗಿರೋದು. ಇನ್ನು ಸಾವಿತ್ರಿಬಾಯಿಯವರ ವ್ಯಕ್ತಿತ್ವ, ಸ್ವಭಾವದ ಬಗ್ಗೆ ಹೇಳಬೇಕಂದ್ರೆ ಆಕೆ ತಾವು ಮಾಡುವ ಕೆಲಸವನ್ನ ತುಂಬಾ ಶ್ರದ್ಧೆಯಿಂದ ಮಾಡ್ತಾ ಇದ್ರು. ಶ್ರೀಮಂತ ಮನೆತನದ ಸೊಸೆಯಾದ್ರೂ ಅವರು ಸರಳತೆಯ ಮೂರ್ತಿ.
ಇತ್ತೀಚಿನ ಫೋಟೋಗಳಲ್ಲಿ ಕಿವಿಗೆ ಓಲೆ, ಕುತ್ತಿಗೆಗೆ ನೆಕ್ಲೆಸ್ ಹಾಕಿರುವುದನ್ನು ನೋಡ್ತೀವಿ. ಆದರೆ ಆಕೆ ನಿಜ ಜೀವನದಲ್ಲಿ ಕರಿ ದಾರಕ್ಕೆ ಪೋಣಿಸಿದ ಮಂಗಳಸೂತ್ರ, ಹಣೆಯ ಮೇಲೆ ಕುಂಕುಮವನ್ನು ಬಿಟ್ಟು ಬೇರೇನನ್ನು ಅಲಂಕಾರ ಮಾಡ್ಕೊಳ್ತಿರ್ಲಿಲ್ಲ. ಸೌಂದರ್ಯ, ಸಿರಿ, ಸಂಪತ್ತು ಕುರಿತು ಚಿಕ್ಕ ವಯಸ್ಸಿನಿಂದಾನೇ ನಿರುತ್ಸಾಹ ಹೊಂದಿದ್ರು. ಆದರೆ ತಾವು ಮಾಡೋ ಕೆಲಸದಲ್ಲಿ ಹೆಚ್ಚು ಶ್ರದ್ಧೆ ಬೆಳೆಸಿಕೊಂಡಿದ್ರಿಂದ ಸಾವಿತ್ರಿ ಬಾಪುಲೆ ತನ್ನ ಕಾಲದ ಉಳಿದ ಮಹಿಳೆಯರಿಗಿಂತ ತೀರಾ ಭಿನ್ನವಾಗಿ ಯೋಚಿಸೋಕೆ, ಕಾರ್ಯಪ್ರವೃತ್ತರಾಗೋಕೆ ಸಾಧ್ಯವಾಯಿತು. ಮೊದಲ ಶಿಕ್ಷಕಿಯಾಗಲು ಸಾಧ್ಯವಾಯಿತು. ಅವರಿಂದ ಕೆಳವರ್ಗದ ಮತ್ತು ಕೇವಲ ಮನೆ ಕೆಲಸಕ್ಕೆ, ಮಕ್ಕಳನ್ನ ಹೆರೋಕೆ ಮಾತ್ರ ಸೀಮಿತವಾಗಿದ್ದ ಹೆಣ್ಣು ಮಕ್ಕಳು ಪ್ರತಿಯೊಂದು ಕ್ಷೇತ್ರದಲ್ಲೂ ಸಾಧನೆ ಮಾಡೋ ಹಾಗಾಯಿತು. ಮೊದಲೇ ಹೇಳಿದಂತೆ, ಹೆಣ್ಣೊಂದು ಕಲಿತ್ರೆ ಶಾಲೆಯೊಂದು ತೆರೆದಂತೆ ಅನ್ನೋ ನುಡಿ ಹುಟ್ಟಿದ್ದೆ ಸಾವಿತ್ರಿ ಅವರನ್ನ ನೋಡಿ ಅನ್ನೋದು ನಿಮಗೂ ಗೊತ್ತಾಗಿರುತ್ತೆ. ಇಂತಹ ಮಹಾ ತಾಯಿಗೆ ಇವತ್ತು ಜನ್ಮದಿನ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಅವರಿಗೆ ಹೇಳೋಣ ಒಂದು ಸಲಾಂ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.